ಮಾವು ಮೇಳ ಮೇ 2026 15, 16, 17ನೇ ತಾರೀಕು ಕಮ್ಮಭವನ ಬಳ್ಳಾರಿಯಲ್ಲಿ ನಡೀತಾ ಇರುವಂಥ ಈ ಒಂದು ಮೇಳಕ್ಕೆ ಎಲ್ಲರಿಗೂ ಸ್ವಾಗತ. ಹಾಯ್ ಫ್ರೆಂಡ್ಸ್, ನೀನು ಹಾಯ್ ಹೇಳು. ಸೊ ಏನೋ ಸ್ಟಾಲ್ ಬಂದಿದೆ ಅಂತೆ ಕಮ್ಮಭವನ. ಆ ಪ್ಲೇಸಲ್ಲಿ ಬ್ಯಾಂಗಲ್ಸು ಬಟ್ಟೆ ಎಲ್ಲ ಚೆನ್ನಾಗಿ ಬಂದಿದ್ದಂತೆ. ಇವತ್ತು ಹೋಗಿ ಬರೋಣ ಅಂತ ಹೋಗ್ತಾ ಇದೆ. ಸೊ ಬನ್ನಿ, ಐಟಮ್ಸ್ ಎಲ್ಲ ಹೆಂಗೆ ಬಂದಿದೆ ನೋಡ್ಕೊಂಡು ಬರೋಣ. ಮಾಮುಗಳೆಲ್ಲ ರೆಡಿಯಾಗಿದ್ದಾರೆ. ನಾವಿವಾಗ ಕಮ್ಮಭವನಕ್ಕೆ ಬಂದಾಯಿತು. ಸೊ ಬನ್ನಿ, ಎಕ್ಸೈಟೆಡ್ ಇದೆ, ತುಂಬ ಚೆನ್ನಾಗಿ ಐಟಮ್ಸ್ಗಳೆಲ್ಲ ಬಂದ್ಬಿಟ್ಟಿದೆ. ಸೊ ಏನೇನು ತಗೊಳ್ತೀವಿ, ಹಾಗೆ ಯಾವ್ಯಾವ ರೀತಿ ಐಟಮ್ಸ್ಗಳಿದೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಬಂದ ತಕ್ಷಣ ಸೀರೆಗಳ, ಹಾಗೆ ಇಲ್ಲಿ ಕೇಕ್ಸ್ ಆಗಿರ್ಬೋದು, ಎಲ್ಲ ಐಟಮ್ಸ್ ಕೂಡ ಎಂಟ್ರೆನ್ಸಲ್ಲಿ ಮಾವಿನ ಹಣ್ಣು ಈ ಥರ ಎಲ್ಲ ಐಟಮ್ಸ್ಗಳಿತ್ತು. ಸೊ ನೋಡಿ, ಚಾಕ್ಲೇಟು, ಸಖತ್ತಾಗಿರುವಂಥ ಪಾಪ್ಕಾರ್ನು. ಸೊ ನೆಕ್ಸ್ಟಲ್ಲಿ ನಾವು ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಸ್ವೀಟ್ಸ್ ಅಂತೂ ವೆರೈಟಿ ಇತ್ತು. ಸೊ ಒಂದು ಪೀಸ್ಗೆ 30 ರೂಪೀಸ್ ಅಂತೆ. ಸೊ ನಾವು ಕೂಡ ಟೇಸ್ಟ್ ಮಾಡಿದ್ವಿ. ಹಾಗೆಯೇ ನೆಕ್ಸ್ಟಲ್ಲಿ ಈ ಸ್ವೀಟ್ಗಳೆಲ್ಲ ಯಾವ ರೀತಿ ಮಾಡಿದ್ದಾರೆ ಅಂತ ಕೇಳಿದರೆ, ಸ್ವೀಟ್ ಎಲ್ಲ ಮ್ಯಾಂಗೋದಲ್ಲಿನೇ ಮಾಡಿರುವಂಥದ್ದು, ಅದು ಸ್ಪೆಷಲ್ಲು, ಇಲ್ಲಿನ ಸ್ಪೆಷಲ್ಲು. ನೆಕ್ಸ್ಟಲ್ಲಿ ಬ್ಯಾಗ್ ಕೂಡ ಇತ್ತು. ಸೊ ಪ್ರೈಸು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ. ಅದು ಬಿಟ್ಟರೆ ಕ್ವಾಲಿಟಿಯಲ್ಲಿ ಚೆನ್ನಾಗಿತ್ತು. ಕ್ಲಿಪ್ಸ್ಗಳನ್ನು ಕೇಳೋಣ ಅಂತ ನೋಡಿದ್ವಿ. ಒಂದು ಕ್ಲಿಪ್ಗೆ 50 ರೂಪೀಸ್ ಅಂತ ಹೇಳಿದ್ರು. ಸೊ ನೆಕ್ಸ್ಟಲ್ಲಿ ಬಂದುಬಿಟ್ಟು ಕ್ಲಿಪ್ ಅದೇ ಐಟಮ್ಸ್ ಎಲ್ಲ ನೋಡಿಕೊಂಡು, ಹಾಗೆ ಕಿಚನ್ ಪ್ರಾಡಕ್ಟ್ಸ್ಗಳು ಕೂಡ ವೆರೈಟಿ ಕೂಡ ಇತ್ತು. ಹಾಗೆ ನೋಡಿ, ಈ ಎಲ್ಲ ಐಟಮ್ಸ್ಗಳನ್ನ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟಲ್ಲಿ ನಾವಿವಾಗ ಮಸಾಲೆ, ಉಪ್ಪಿನಕಾಯಿ ಈ ಥರ ಐಟಮ್ಸ್ ಇತ್ತು. ಹಾಗೆ ಬ್ಲ್ಯಾಂಕೆಟ್ಸು, ಸ್ಲೀಪರ್ಸು, ನೋಡಿ ಎಷ್ಟೆಲ್ಲ ವೆರೈಟಿಗಳು ಬಂದಿದೆ. ಐಟಮ್ಸ್ಗಳನ್ನ ನೋಡ್ತಾ ಇದ್ದರೆ ಯಾವ್ದು ತಗೊಳ್ಳೋಣ ಯಾವ್ದು ಬಿಡೋಣ ಅನ್ನೋ ಥರ ಆಯಿತು. ಸೊ ನೆಕ್ಸ್ಟಲ್ಲಿ ಇವಾಗ ಬ್ಯಾಂಗಲ್ಸ್ ಸೆಕ್ಷನ್ಗೆ ನಾವು ಬಂದಾಯಿತು. ಬ್ಯಾಂಗಲ್ಸು ವೆರೈಟಿ ಚೆನ್ನಾಗಿತ್ತು. ಸೊ ಈ ಒಂದು ಸೈಡಲ್ಲಿ ಫಸ್ಟ್ ಎಂಟ್ರೆನ್ಸ್ಗೆ ಬಂದ ತಕ್ಷಣ ಬ್ಯಾಂಗಲ್ಸ್ ಇರುತ್ತೆ. ಸೊ ಬಂದಾಗ ಇಲ್ಲಿ ಸಿಗುತ್ತೆ ಚೆನ್ನಾಗಿರೋ ಬ್ಯಾಂಗಲ್ಸ್ ಇತ್ತು. ರೇಟ್ ಕೂಡ ಕಡಿಮೆ ಅಂತ ಅನ್ನಿಸ್ತು ನನಗೆ. ಇಲ್ಲಿ ಒಂದು ಸೆಟ್ಗೆ 100 ರೂಪಾಯಿ ಅಂತ ಹೇಳಿದ್ರು, ಅಂದರೆ 100 ರೂಪೀಸು. ಫುಲ್ ಆಲ್ಮೋಸ್ಟ್ ಯಾವುದೇ ತೊಗೊಂಡ್ರು ಕೂಡ 100 ರೂಪೀಸ್ ಅಂತೆ. ನಾವಿಲ್ಲಿ ಬ್ಯಾಂಗಲ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು ಕೂಡ, ಕ್ವಾಲಿಟಿ ಕೂಡ ಚೆನ್ನಾಗಿತ್ತು. ಸೊ ಹಾಗೆಯೇ ನಮಗೆ ಬ್ಯಾಂಗಲ್ಸು ತಗೊಂಡ ನಂತರ ಮತ್ತು ನಮ್ಮ ಪುಟ್ಟೂರಿಗೆ ಗಾಡಿಗಳು ಬೇಕು ಅಂತ ಹಠ ಮಾಡ್ತಾಯಿದ್ದ. ಸೊ ನೋಡಿ, ಬ್ಯಾಂಗಲ್ಸ್ ಅಂತೂ ಸಖತ್ತಾಗಿ ಇದೆ. ಬಟ್ ಇಲ್ಲಿ ಚೆನ್ನಾಗಿ ಸಿಕ್ಕಿರೋದು ಬ್ಯಾಂಗಲ್ಸು. ಬಟ್ ನೆಕ್ಸ್ಟಲ್ಲಿ ಹೋದರೆ ಫುಲ್ ಹೈ ರೇಟಲ್ಲಿ ಐಟಮ್ಸ್ಗಳನ್ನ ಹಾಕಿದ್ರು. ಬಟ್ ಜಾಸ್ತಿ ರೇಟ್ ಅಂತ ನನಗೆ ಅನ್ನಿಸ್ತು. ಎಲ್ಲದರಲ್ಲೂ ಒಳ್ಳೆಯದು ಅಂತ ಅಂದರೆ ಫಸ್ಟ್ ಒನ್ನಲ್ಲಿರುವಂಥ ಬ್ಯಾಂಗಲ್ಸು ಬೆಸ್ಟ್ ಅಂತ ಅನ್ನಿಸ್ತು. ಸೊ ನೆಕ್ಸ್ಟ್ ಬಂದುಬಿಟ್ರೆ ಸೀರೆಗಳು ಕೂಡ ಚೆನ್ನಾಗಿತ್ತು. ಬಟ್ ನಾವು ಯಾರು ತೊಗೊಳೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಫೈನಲಿ ನಮ್ಮ ಗುಂಡುಗೆ ಗಾಡಿಗಳು ಬೇಕಿತ್ತು. ಅವನಿಗೆ ಲೈಟ್ ಹತ್ತುವಂಥದ್ದು, ಸೌಂಡ್ ಆಗುವಂಥ ಗಾಡಿಗಳೇ ಬೇಕು ಅಂತ ಹುಡುಕಾಡ್ತಾ ಇದ್ದೆ. ಸೊ ಮಾರಾಗಿ ಟಾರ್ಚರ್ ಕೊಟ್ಟಿದ್ದ ನಮಗೆ. ಸೊ ಯಾವ ಗಾಡಿಗಳು ಬೇಕು, ಅದು ಬೇಕು, ಇದು ಬೇಕು, ಯಾವ ತೆಗೆದುಕೊಟ್ರು ಮತ್ತು ಅದು ಬೇಡ ಇದು ಬೇಡ ಅಂತ ಬರೀ ಅವನದೇ ಶಾಪಿಂಗು ಅರ್ಧ ಟೈಮ್ ತೊಗೊಂಡೋಯ್ತು. ಸೊ ನೆಕ್ಸ್ಟಲ್ಲಿ ಯಾವ ತೋರಿಸಿದ್ವಿ, ಯಾವ ಗಾಡಿಗಳು ಬೇಡ ಅಂತ ಅವನು ಹಠ ಮಾಡ್ತಾನೆ ಇದ್ದ. ಸೊ ಫೈನಲ್ಲಾಗಿ ರೇಟ್ ಕೂಡ ಜಂಪ್ ಅಂತ ಅನ್ನಿಸ್ತು ನನಗೆ. ಸಿಕ್ಕಾಪಟ್ಟೆ ರೇಟ್ ಕೂಡ ಹೇಳ್ತಾ ಇದ್ವಿ ಗಾಡಿಗಳಿಗೆ. 200, 250, 100 ರೂಪೀಸ್ ಔಟ್ಸೈಡಲ್ಲಿ ಸಿಗುವಂಥ ಗಾಡಿಗಳು ಇಲ್ಲಿ 200 ಇತ್ತು. ಸೊ ನಮ್ಗೆ ಯಾವುದು ಕೂಡ ಇಷ್ಟ ಆಗಲಿಲ್ಲ. ಬಟ್ ಅವನು ತುಂಬ ಟಾರ್ಚರ್ ಮಾಡ್ತಾಯಿದ್ದ ಅಂತ ಸೊ ಗಾಡಿಗಳನ್ನ ನೋಡ್ತಾಯಿದ್ವಿ. ಈ ಸೈಡಲ್ಲಿ ನೋಡಿ, ತುಂಬ ಚೆನ್ನಾಗಿರುವಂಥ ಡ್ರೆಸ್ಸಸ್ಗಳು ಇತ್ತು. ಸೊ ಏನು ಪ್ರೈಸ್ ಇದೆ ಅಂತ ನೋಡಿದ್ವಿ. 600 ಏನೋ ಹೇಳಿದ್ರು ಅವು ಟಾಪ್ಸ್ಗಳಿಗೆ. ಸೊ ನೆಕ್ಸ್ಟಲ್ಲಿ ಖಾರ ಪೌಡರು, ಮಸಾಲೆ ಇತ್ತು. ಹಾಗೆಯೇ ಕುಕ್ಕೀಸ್ಗಳು ವೆರೈಟಿ ಇತ್ತು. ನೋಡಿ ಎಷ್ಟೊಂದು ವೆರೈಟೀಸ್ಗಳಿದೆ ಅಂತ. ಹಾಗೆ ಇಲ್ಲಿ ಪಾಪಡ್ ಕೂಡ ಇಟ್ಟಿದ್ದು, ತುಂಬ ಚೆನ್ನಾಗಿದ್ದಿರೋ ಅಂಥ ಟೇಸ್ಟಿಯಾಗಿತ್ತು ಕೂಡ. ನೆಕ್ಸ್ಟಲ್ಲಿ ಬಂದುಬಿಟ್ಟು ಕೀ ಬೆಂಚು,
ಹಾಗೆ ಈ ಎಲ್ಲ ಐಟಮ್ಸ್ಗಳು ಸ್ಕಿನ್ ಕೇರ್ ಅಂತ ಐಟಮ್ಸ್ಗಳೇನೋ ಇತ್ತಂತೆ, ಬಟ್ ನಾವಲ್ಲಿ ಟೈಮ್ ಕೊಡಲಿಲ್ಲ. ಸೊ ನೆಕ್ಸ್ಟಲ್ಲಿ ಬಂದುಬಿಟ್ಟು ಜಾಸ್ತಿ ಅಂದರೆ ಸೀರೆಗಳೇ ಇತ್ತು ಈ ಸೆಕ್ಷನಲ್ಲಿ. ಹಾಗೆಯೇ ಇಲ್ಲಿ ಐಟಮ್ಸ್ಗಳು ತುಂಬ ಚೆನ್ನಾಗಿತ್ತು, ಬಟ್ ರೇಟ್ ಮಾತ್ರ ತುಂಬಾ ಹೈ ಅಂತ ಅನ್ನಿಸ್ತು. 400 ಒಂದೊಂದು ಪೀಸಸ್ಸು 400 500 ಅಂತ ಹೇಳ್ತಾಯಿದ್ರು. ಸೊ ಬ್ಲೌಸ್ ಪೀಸಸ್ಗಳು ರೆಡಿ ಕೂಡ ಸಿಗ್ತಾ ಇತ್ತು, ಬಟ್ ಇದು ನಮ್ಗೆ ಯಾವ್ದು ಬೇಕೋ ಅದು ಕೇಳಿಬಿಟ್ಟು ಸ್ಟಿಚ್ ಮಾಡಿಸ್ಕೊಳ್ಳೋಂಥ ಬಟ್ಟೆ ಕೂಡ ಸಿಗ್ತಾಯಿತ್ತು. ಸೊ ನೆಕ್ಸ್ಟಲ್ಲಿ ಬಂದುಬಿಟ್ಟು ಕಸೂತಿ ಹಾಕಿರುವಂಥದ್ದು ಸೀರೆಗಳು ಕೂಡ ಇತ್ತು. ಕೆಲವೊಂದು ಪ್ರೈಸ್ ಹೇಗಿತ್ತು ಅಂತ ಅಂದರೆ ಯಾವ ರೀತಿ ಅಂದರೆ ಒಂದು ತೊಗೊಂಡ್ರೆ ಒಂದು ಫ್ರೀ, ಅದು 2,500, ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ. ಸೊ ಫೈನಲ್ಲಿ ನಮ್ಮ ಶಾಪಿಂಗೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವಿಲ್ಲಿ ಸ್ವೀಟನ್ನು ತೊಗೊಂಡಿದ್ವಿ. ಸ್ವೀಟನ್ನು ತಿಂದ್ಕೊಂಡು ಪಾರ್ಸಲ್ಲು ಕೇಕನ್ನು ನಾವಿಲ್ಲಿ ಡಿಲಿಷಿಯಸ್ ಆಗಿರೋವಂಥದ್ದು ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ತಗೊಂಡ್ವಿ. ಟೇಸ್ಟ್ ಹೇಗಿರುತ್ತೆ ಅಂತ ಅಮ್ಮನ ಮನೆಯಲ್ಲಿ ಬಿಟ್ಟು ಹೋಗಿದ್ವಿ. ಸೊ ಹಾಗಾಗಿ ಮನೆಗೆ ಬಂದುಬಿಟ್ಟು ಎಲ್ಲರೂ ಸೇರಿ ತಿನ್ನೋಕ್ಕಾಗತ್ತೆ ಅಂತ ನಾವಿಲ್ಲಿ ಈ ಒಂದು ಐಟಮ್ಸನ್ನು ತಗೊಂಡ್ವಿ. ಸೊ ಹೇಗಿದೆ ಅಂತ ನೋಡೋಣ, ಟ್ರೈ ಮಾಡೋಣ ಅಂತ ತಗೊಂಡಿದ್ವಿ. ಮನೆಗೆ ಬಂದು ತಿಂದರೆ ಸಿಕ್ಕಾಪಟ್ಟೆ ಸ್ವೀಟು, ಟೇಸ್ಟ್ ಅಂತೂ ಚೆನ್ನಾಗಿರಲಿಲ್ಲ. ಸೊ ನಮಗೆ ಇದು ಇಷ್ಟ ಆಗಲಿಲ್ಲ. ಯಾರಾದರೂ ತಗೊಂಡ್ರೆ ಇದರಲ್ಲಿ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಸಿಕ್ಕಾಪಟ್ಟೆ ಸ್ವೀಟು, ಅದು ಹೇಗಾಯಿತು ಅಂದರೆ ತಿನ್ನೋಕ್ಕೆ ಮನಸ್ಸೇ ಆಗಲ್ಲ, ಅಷ್ಟೊಂದು ಸ್ವೀಟ್ ಇತ್ತು. ಸೊ ನೆಕ್ಸ್ಟಲ್ಲಿ 150 ಅಂತ ಇದು 150 ಹೇಳಿದ್ರು ಕೂಡ, ಬಟ್ ಅಷ್ಟೇ ಕಡಿಮೆ ಕ್ವಾಂಟಿಟಿ ಇದ್ದರೂ ಕೂಡ ಅದಿಷ್ಟು ತಿನ್ನೋಕ್ಕೆ ಮನೇಲಿ 6 ಜನಕ್ಕೂ ಇಷ್ಟ ಆಗಲಿಲ್ಲ. ಯಾರು ಕೂಡ ಜಾಸ್ತಿ ಇದನ್ನ ಟೇಸ್ಟ್ ಮಾಡೋಕ್ಕೆ ಇಷ್ಟಪಡಲಿಲ್ಲ, ಅಷ್ಟೊಂದು ಸ್ವೀಟ್ ಇತ್ತು. ಸೊ ಫೈನಲ್ ಆಗಿ ನಮ್ಮ ಶಾಪಿಂಗೆಲ್ಲ ಮುಗಿಸ್ಕೊಂಡ್ಬಿಟ್ಟು ಆಚೆಗೆ ಬಂದ್ವಿ. ಒಂದು ಸ್ವಲ್ಪ ಇಯರಿಂಗ್ಸ್ಗಳೆಲ್ಲ ತೊಗೊಂಡಿದ್ವಿ. ಹಾಗೆಯೇ ನಮ್ಮೆಲ್ಲ ಐಟಮ್ಸ್ಗಳ ತೊಗೊಳ್ಳೋದೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವಿವಾಗ ಮತ್ತೆ ಮನೆ ಕಡೆ ಹೊರಡೋಣ ಅಂತ ಇವಾಗ ಹೊರಟಿ. ನೆಕ್ಸ್ಟಲ್ಲಿ ಒಂದು ಸೈಡಿಗೆ ಪಾನಿಪುರಿ ಏನಾದರೂ ತಿನ್ನೋಣ ಅಂತ ಅಂದರೆ ಎಲ್ಲೂ ಸಹಿತ ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಆಗಲಿಲ್ಲ. ಸೊ ಫೈನಲಿ ಇಲ್ಲಿ ರೋಡ್ ಪಕ್ಕದಲ್ಲಿನೇ ಪಾನಿಪುರಿ ಸಿಗ್ತಾಯಿತ್ತು. ಸೊ ಚೆನ್ನಾಗಿರುತ್ತೆ, ರೋಡ್ ಸೈಡಲ್ಲಿ ಈ ಥರ ತಿನ್ನೋದು ಇನ್ನೂ ಟೇಸ್ಟಾಗಿರುತ್ತೆ ಅಂತ ತಗೊಂಡ್ವಿ. ಇಲ್ಲೂ ಕೂಡ ಓಕೆ ಜಾಸ್ತಿ ಖಾರ ಏನಿರಲಿಲ್ಲ. ಸೊ ಫೈನಲಿ ನಮ್ಮ ಇವತ್ತಿನ ಡೇ ಕಂಪ್ಲೀಟ್. ಮನೆಗೆ ಬಂದು ಕೇಕ್ನ ಟೇಸ್ಟ್ ಮಾಡಿದ್ವಿ. ಸೊ ಲೈಕ್ ಆಗಲಿಲ್ಲ. ಸೊ ಯಾರೆಲ್ಲ ಈ ಬಳ್ಳಾರಿನಲ್ಲಿ ಕಮ್ಮಭವನಕ್ಕೆ ಹೋಗಿದ್ದೀರಾ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಯಾರಿಗೆಲ್ಲ ಏನು ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.